ನನ್ನ ಆತ್ಮೀಯ ಸ್ನೇಹಿತರೆ ಮತ್ತು ಸಹೋದರಿಯರೇ, ನಿಮಗೆಲ್ಲರಿಗೂ ರತ್ನರಾಶಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೀವೇನಾದರೂ ಇದೇ ಮೊದಲ ಬಾರಿಗೆ ಈ ಚಾನಲ್ ಅನ್ನು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ ಮತ್ತು ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಅನ್ನು ಒತ್ತುವುದರ ಮೂಲಕ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾನು ಮಾಡುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಳನ್ನು ಪಡೆಯಿರಿ. ಆತ್ಮೀಯರೇ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸ್ಥಳಾಂತರಗೊಂಡ ಅಥವಾ ಖಾಯಂ ಸ್ಥಳಾಂತರಗೊಂಡ ಮತದಾರರ ಗುರುತಿನ ಚೀಟಿಯನ್ನು ಶಿಫ್ಟ್ ಮಾಡಿಕೊಳ್ಳುವ ವಿಧಾನವನ್ನು ಕುರಿತು ನೋಡೋಣ. ಆದರೆ ಅದಕ್ಕಿಂತ ಮೊದಲು ಕೆಲವೊಂದು ಸಂಗತಿಗಳು ನಮಗೆ ತಿಳಿದಿರಬೇಕಾಗಿರುತ್ತೆ. ಅವುಗಳು ಯಾವುವು ಅಂದರೆ, ಯಾವ ಭಾಗ ಸಂಖ್ಯೆಯಲ್ಲಿ ಈಗ ಮತದಾರರು ನೆಲೆಸಿರುತ್ತಾರೆಯೋ ಆ ಭಾಗ ಸಂಖ್ಯೆಯ ಮತಗಟ್ಟೆ ಅಧಿಕಾರಿಗಳು ಬೇರೆ ಊರಿನಲ್ಲಿ ಇರುವ ಅಥವಾ ಅದೇ ಊರಿನ ಬೇರೊಂದು ಭಾಗದ ಮತದಾರರ ಪಟ್ಟಿಯಲ್ಲಿ ತಪ್ಪಾಗಿ ಸೇರ್ಪಡೆಗೊಂಡಿರುವ ಮತದಾರರ ಗುರುತಿನ ಸಂಖ್ಯೆ ಅಂದರೆ ವೋಟರ್ ಐಡಿ ನಂಬರ್ ಅನ್ನು ತೆಗೆದಿಟ್ಕೊಳ್ಬೇಕು. ಅದರ ಜೊತೆಗೆ ಆಧಾರ್ ಅಥವಾ ಸರಿಯಾದ ವಿಳಾಸದ ದಾಖಲೆಯನ್ನು ಹೊಂದಿರುವ ಚುನಾವಣಾ ಆಯೋಗ ಸೂಚಿಸಿರುವ ಅಗತ್ಯ ಗುರುತಿನ ದಾಖಲೆಯನ್ನು ಮತದಾರರ ಸ್ವಯಂ ಸಹಿ ಸೆಲ್ಫ್ ಅಟೆಸ್ಟೆಡ್ ಕಾಪಿಯೊಂದಿಗೆ ಪಡೆದುಕೊಂಡು BLO ಆ್ಯಪ್ನಲ್ಲಿ ಫಾರ್ಮ್ 8ರಲ್ಲಿ ಶಿಫ್ಟ್ಗೆ ಅರ್ಜಿ ಸಲ್ಲಿಸಬೇಕು. ಎರಡನೇದಾಗಿ, ಚುನಾವಣಾ ಆಯೋಗದ ನಿರ್ದೇಶನದಂತೆ ಸ್ಥಳಾಂತರಗೊಂಡ ಮತದಾರರ ಗುರುತಿನ ಚೀಟಿಯನ್ನು ಯಾವುದೇ ಕಾರಣಕ್ಕೂ ಡಿಲೀಟ್ ಮಾಡಬಾರದು, ಬದಲಿಗೆ ಶಿಫ್ಟ್ ಮಾಡಬೇಕು. ಯಾವುದೇ ಯುವ ಮತದಾರರು ಒಂದು ಊರಿನಲ್ಲಿ ಒಂದು ಬಾರಿ ಮತದಾರರಾಗಿ ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆಯಾದರೆ ಅಲ್ಲಿ ಅವರು ಪಡೆದ ವೋಟರ್ ಐಡಿ ಸಂಖ್ಯೆಯನ್ನೇ ಅವರು ತಮ್ಮ ಜೀವನದ ಕೊನೆಯವರೆಗೂ ಉಳಿಸಿಕೊಳ್ಳಬೇಕು. ಅದೇ ರೀತಿ ಮತಗಟ್ಟೆ ಅಧಿಕಾರಿಗಳೂ ಸಹ ಯಾವುದೇ ಕಾರಣಕ್ಕೂ ಜೀವಂತ ಮತದಾರರ ವೋಟರ್ ಐಡಿಯನ್ನು ಸಕಾರಣವಿಲ್ಲದೆ ಸ್ಥಳಾಂತರಗೊಂಡ ಏಕಮಾತ್ರ ಕಾರಣಕ್ಕೆ ಡಿಲೀಟ್ ಮಾಡಲು ಫಾರ್ಮ್ 7 ಅರ್ಜಿ ಸಲ್ಲಿಸಬಾರದು. 4ನೇ ಅಂಶ ಏನೆಂದರೆ, ಸ್ಥಳಾಂತರಗೊಂಡ ಮತದಾರರಿಗೆ ಸಂಬಂಧಪಟ್ಟ ಹಾಗೆ ಈ ಮೊದಲು ಆಫ್ಲೈನ್ನಲ್ಲಿ ಅರ್ಜಿ ಸಲ್ಲಿಸುವಾಗ ಫಾರ್ಮ್ 7 ಸಲ್ಲಿಸಲಾಗ್ತಾ ಇತ್ತು. ಆದರೆ ಈಗ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸುತ್ತಿರುವುದರಿಂದ ಮೊದಲಿನ ಹಾಗೆ ಸ್ಥಳಾಂತರಗೊಂಡವರನ್ನು ಫಾರ್ಮ್ 7 ಸಲ್ಲಿಸಿ ಡಿಲೀಟ್ ಮಾಡುವಂತಿಲ್ಲ. ಅದರ ಬದಲು ಫಾರ್ಮ್ 8ರಲ್ಲಿ ಶಿಫ್ಟ್ಗೆ ಅರ್ಜಿ ಸಲ್ಲಿಸಿ ಶಿಫ್ಟ್ ಮಾಡಬೇಕು. ಬೇರೊಂದು ಊರಿನಿಂದ ಬಂದವರನ್ನು ಈ ಮೊದಲೇ ವೋಟರ್ ಐಡಿ ಹೊಂದಿರುವ ಬಗ್ಗೆ ಕೂಲಂಕಷವಾಗಿ ವಿಚಾರಿಸದೆ ಏಕಾಏಕಿ ಹೊಸ ವೋಟರ್ ಐಡಿಗಾಗಿ ಅರ್ಜಿ ಸಲ್ಲಿಸಲು ಫಾರ್ಮ್ 6 ಭರ್ತಿ ಮಾಡಬಾರದು. ಏಕೆಂದರೆ ಸಾಮಾನ್ಯವಾಗಿ 18ರಿಂದ 20 ವರ್ಷ ವಯೋಮಾನ ಮೀರಿದ ಬಹುತೇಕ ಜನರು ಈಗಾಗಲೇ ವೋಟರ್ ಐಡಿ ಹೊಂದಿರುತ್ತಾರೆ. ಅದೇ ವೋಟರ್ ಐಡಿ ಸಂಖ್ಯೆಯನ್ನು ಪಡೆದು ಫಾರ್ಮ್ 8ರಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು. ಆಗ ಅವರು ಮೂಲ ವೋಟರ್ ಐಡಿ ಸಂಖ್ಯೆ ಬದಲಾಗದೆ ಶಿಫ್ಟ್ ಆಗಲು ಸಾಧ್ಯವಾಗುತ್ತದೆ. ಸರಿ ಸ್ನೇಹಿತರೆ, ಈಗ ನಾವು ಶಿಫ್ಟ್ಗೆ BLO ಆ್ಯಪ್ನಲ್ಲಿ ಅರ್ಜಿ ಸಲ್ಲಿಸುವುದು ಹೇಗೆ ಎನ್ನುವುದನ್ನು ನೋಡೋಣ. ಮೊದಲು BLO ಆ್ಯಪನ್ನು ಓಪನ್ ಮಾಡಿದಾಗ ಕೆಳಗೆ 8 ಐಕಾನ್ಗಳು ಕಾಣಸಿಗುತ್ತವೆ. ಅದರಲ್ಲಿ 3ನೇ ಐಕಾನನ್ನು ಟಚ್ ಮಾಡಬೇಕು. ಆಗ ಅದು ಮುಂದಿನ ಪುಟಕ್ಕೆ ತೆರೆದುಕೊಳ್ಳುತ್ತೆ. ಅಲ್ಲಿ 6 ಬಗೆಯ ಫಾರ್ಮ್ಗಳು ಕಾಣಸಿಗುತ್ತವೆ. ಅದರಲ್ಲಿ ಕೊನೆಯ ಆಯ್ಕೆ ಫಾರ್ಮ್ 8 ಎಂದಿದೆ. ಅದನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಅದನ್ನು ಆಯ್ದುಕೊಂಡಾಗ ಈಗ ನಮಗೆ ಈ ಮುಂದಿನ ಪುಟದಲ್ಲಿ ಎಪಿಕ್ ನಂಬರ್ ಅನ್ನು ಕೇಳುತ್ತೆ. ಇಲ್ಲಿ ಮತದಾರರಿಂದ ಪಡೆದ ಅವರ ಹಳೆಯ ವೋಟರ್ ಐಡಿಯ ಸಂಖ್ಯೆಯನ್ನು ನಮೂದಿಸಬೇಕು. ಮತದಾರರ ಮೂಲ ವೋಟರ್ ಐಡಿ ಸಂಖ್ಯೆಯನ್ನು ನಮೂದಿಸಿ ಆದ ಮೇಲೆ ಕೆಳಗೆ ಪ್ರೊಸೀಡ್ ವಿತ್ ಸೇಮ್ ಎಪಿಕ್ ಆಯ್ಕೆಯನ್ನು ಆಯ್ದುಕೊಂಡು ಫಿಲ್ ಫಾರ್ಮ್ 8 ಅನ್ನು ಕ್ಲಿಕ್ ಮಾಡಬೇಕು. ಈಗ ತೆರೆದುಕೊಳ್ಳುವ ಈ ಪುಟದಲ್ಲಿ ಅರ್ಜಿದಾರರು ಈ ಮೊದಲು ನೆಲೆಸಿದ್ದಂಥ ವಿಧಾನಸಭಾ ಕ್ಷೇತ್ರದ ಸಂಖ್ಯೆ, ಭಾಗ ಸಂಖ್ಯೆ, ಕ್ರಮ ಸಂಖ್ಯೆ ಮತ್ತು ಅವರ ಹೆಸರು ಗೋಚರವಾಗುತ್ತವೆ. ಅವು ಸರಿಯಾಗಿದ್ದಲ್ಲಿ ಮೇಲೆ ಸರ್ಕಲ್ನಲ್ಲಿ ಟಿಕ್ ಮಾಡಿ, ಕೆಳಗೆ ನೆಕ್ಸ್ಟ್ ಎಂಬಲ್ಲಿ ಕ್ಲಿಕ್ ಮಾಡಿ. ಈಗ ನಮಗೆ ಮುಂದಿನ ಪುಟದಲ್ಲಿ 4 ಆಯ್ಕೆಗಳು ಕಾಣಸಿಗುತ್ತವೆ. ಇದರಲ್ಲಿ ಮೊದಲನೇ ಆಯ್ಕೆ ಶಿಫ್ಟಿಂಗ್ ಆಫ್ ರೆಸಿಡೆನ್ಸ್ ಅನ್ನು ಕ್ಲಿಕ್ ಮಾಡಬೇಕು. ಈಗ ಈ ಪುಟದಲ್ಲಿ ನಾವು ಮತದಾರರು ಈ ಮೊದಲು ಇದ್ದಂತಹ ವಿಧಾನಸಭಾ ಕ್ಷೇತ್ರದ ಆ ಭಾಗ ಸಂಖ್ಯೆಯ ಮತ್ತು ಆ ಮತದಾರರ ಪಟ್ಟಿಯಲ್ಲಿ ಅವರಿದ್ದ ಕ್ರಮ ಸಂಖ್ಯೆಯನ್ನು ಕಾಣುತ್ತೇವೆ. ಶಿಫ್ಟಿಂಗ್ ಆಫ್ ರೆಸಿಡೆನ್ಸ್ ಈಗಾಗಲೇ ಕ್ಲಿಕ್ ಆಗಿರುತ್ತದೆ. ಆದ್ದರಿಂದ ಮುಂದೆ ಹೋಗೋಣ. ಅಲ್ಲಿ ವಿದಿನ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸಿ ಮತ್ತು ಔಟ್ಸೈಡ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸಿ ಎನ್ನುವ 2 ಆಯ್ಕೆಗಳಿದೆ.
ಅರ್ಜಿದಾರರು ವಿಧಾನಸಭಾ ಕ್ಷೇತ್ರದ ಒಳಗಿನವರೇ ಆಗಿದ್ದರೆ ಮೊದಲನೇ ಆಯ್ಕೆಯನ್ನು ಟಿಕ್ ಮಾಡಿ, ಅಥವಾ ಅರ್ಜಿದಾರರು ವಿಧಾನಸಭಾ ಕ್ಷೇತ್ರದ ಹೊರಗಿನಿಂದ ಬಂದವರಾಗಿದ್ದರೆ ಎರಡನೇ ಆಯ್ಕೆಯನ್ನು ಟಿಕ್ ಮಾಡಿ. ಅನಂತರ ಮುಂದೆ ಸೆಲೆಕ್ಟ್ ಸೆಕ್ಷನ್ ಆಪ್ಷನನ್ನು ಕ್ಲಿಕ್ ಮಾಡಿದಾಗ ಈಗ ಅವರು ಯಾವ ವಾರ್ಡ್ಗೆ ಶಿಫ್ಟ್ ಆಗಿದ್ದಾರೋ ಆ ವಾರ್ಡನ್ನು ಇಲ್ಲಿ ಆಯ್ಕೆ ಮಾಡಿಕೊಳ್ಳಬೇಕು. ನಂತರ ಫಿಲ್ ಫಾರ್ಮ್ 8 ಅನ್ನು ಕ್ಲಿಕ್ ಮಾಡಬೇಕು. ಈ ಮುಂದಿನ ಪುಟದಲ್ಲಿ ನಾವು ಫಿಲ್ ಮಾಡುವಂಥದ್ದು ಏನೂ ಇರುವುದಿಲ್ಲ. ಸೇವ್ ಆ್ಯಂಡ್ ನೆಕ್ಸ್ಟ್ ಆಪ್ಷನನ್ನು ಕ್ಲಿಕ್ ಮಾಡಿ ಮುಂದೆ ಸಾಗಬೇಕು. ಈ ಮುಂದಿನ ಪುಟದಲ್ಲಿ ಆಧಾರ್ ನಂಬರ್ ಆಯ್ಕೆಯನ್ನು ಕ್ಲಿಕ್ ಮಾಡಿಕೊಳ್ಳಬೇಕು. ಒಂದು ವೇಳೆ ಆಧಾರ್ ಇರದೇ ಹೋದಲ್ಲಿ ಎರಡನೇ ಆಯ್ಕೆಯನ್ನು ಕ್ಲಿಕ್ ಮಾಡಿ. ಆಧಾರ್ ಇದ್ದರೆ ಆಧಾರನ್ನೇ ಆಯ್ಕೆ ಮಾಡಿ ಕೆಳಗೆ ಆಧಾರ್ ಸಂಖ್ಯೆಯನ್ನು ನಮೂದಿಸಬೇಕು. ಮತದಾರರ ಆಧಾರ್ ಸಂಖ್ಯೆಯನ್ನು ತಪ್ಪಾಗದಂತೆ ಸರಿಯಾಗಿ ನಮೂದಿಸಬೇಕು. ಸದರಿ ಮತದಾರರು ತಮ್ಮದೇ ಮೊಬೈಲ್ ಸಂಖ್ಯೆಯನ್ನು ಹೊಂದಿದ್ದಲ್ಲಿ ಸೆಲ್ಫ್ ಅನ್ನು ಕ್ಲಿಕ್ ಮಾಡಿ, ಅಥವಾ ಅವರು ತಮ್ಮ ತಂದೆ, ತಾಯಿ ಅಥವಾ ಸಂಬಂಧಿಯ ಮೊಬೈಲ್ ನಂಬರನ್ನು ಕೊಡುವುದಾದರೆ ಎರಡನೇ ಆಯ್ಕೆಯನ್ನು ಕ್ಲಿಕ್ ಮಾಡಿ. ಇಲ್ಲಿ ನಾನು ಮತದಾರರ ಮೊಬೈಲ್ ಸಂಖ್ಯೆಯನ್ನೇ ನಮೂದಿಸುವುದರಿಂದ ಸೆಲ್ಫ್ ಅನ್ನು ಆಯ್ಕೆ ಮಾಡುತ್ತೇನೆ ಮತ್ತು ಅವರ ಮೊಬೈಲ್ ಸಂಖ್ಯೆಯನ್ನು ನಮೂದಿಸುತ್ತೇನೆ. ಹೀಗೆ ಇಲ್ಲಿ ಮೊಬೈಲ್ ಸಂಖ್ಯೆಯನ್ನು ನಮೂದಿಸಿದ ನಂತರ ಇಮೇಲ್ ಐಡಿಯನ್ನು ಕೇಳಲಾಗುತ್ತೆ. ಆದರೆ ಇದು ಕಡ್ಡಾಯವಲ್ಲ. ಆದರೆ ಅದನ್ನು ಹಾಗೆ ಬಿಡುವಂತಿಲ್ಲ. ಇಲ್ಲಿರುವಂತಹ ಇಂಟು ಅಥವಾ XXX ಮಾರ್ಕ್ಗಳನ್ನು ಸಂಪೂರ್ಣ ಅಳಿಸಿ ಮುಂದೆ ಸಾಗಬೇಕು. ಸೇವ್ ಆ್ಯಂಡ್ ನೆಕ್ಸ್ಟ್ ಬಟನನ್ನು ಕ್ಲಿಕ್ ಮಾಡಿ. ಐ ಸಬ್ಮಿಟ್ ಅಪ್ಲಿಕೇಶನ್ ಫಾರ್ ಶಿಫ್ಟಿಂಗ್ ಆಫ್ ರೆಸಿಡೆನ್ಸ್ ಎಂಬುದನ್ನು ಕಾಣಬಹುದು. ಇದು ಸರಿಯಾಗಿದೆ. ಮುಂದೆ ಸಾಗಬೇಕು. ಇಲ್ಲಿ ಅಪ್ಲಿಕೇಶನ್ ಫಾರ್ ಶಿಫ್ಟಿಂಗ್ ಆಫ್ ರೆಸಿಡೆನ್ಸ್ ಅಡಿಯಲ್ಲಿ ಮತದಾರರೇ ಘೋಷಿಸಿಕೊಂಡ ಹಾಗೆ ಅವರ ಒಪ್ಪಿಗೆಯನ್ನು ಬರೆಯಲಾಗಿದೆ. ಅದು ಹೀಗಿದೆ: ಐ ಹ್ಯಾವ್ ಶಿಫ್ಟೆಡ್ ಮೈ ರೆಸಿಡೆನ್ಸ್ and I request that my name may be deleted from the previous address and shifted to the current address mentioned below. I request that a replacement epic may be issued to me due to change in my address. I hereby return my old epic. ಅಂದರೆ ನಾನು ನನ್ನ ನಿವಾಸವನ್ನು ಸ್ಥಳಾಂತರಿಸಿದ್ದೇನೆ ಮತ್ತು ನಾನು ತಮ್ಮಲ್ಲಿ ಕೋರಿಕೊಳ್ಳುವುದೇನೆಂದರೆ ನನ್ನ ವೋಟರ್ ಐಡಿಯನ್ನು ನನ್ನ ಹಳೆಯ ವಿಳಾಸದಿಂದ ತೆಗೆದುಹಾಕಿ ಹೊಸ ವಿಳಾಸಕ್ಕೆ ಸ್ಥಳಾಂತರಿಸಿರೆಂದು ತಮ್ಮಲ್ಲಿ ಕೋರಿಕೊಳ್ಳುತ್ತೇನೆ ಮತ್ತು ನಾನು ನನ್ನ ಹಳೆಯ ವೋಟರ್ ಐಡಿಯನ್ನು ಮರಳಿಸುತ್ತೇನೆ ಎಂಬುದಾಗಿದೆ ಇದರ ಅರ್ಥ. ಆದ್ದರಿಂದ ನಾವು ಅರ್ಜಿದಾರರಿಂದ ಹಳೆಯ ವೋಟರ್ ಐಡಿಯನ್ನು ಮರಳಿ ಪಡೆಯಬೇಕು. ನಾವು ಮುಂದೆ ಮತದಾರರ ಪ್ರಸ್ತುತ ವಿಳಾಸವನ್ನು ಇಲ್ಲಿ ನಮೂದಿಸಬೇಕು. ವಿಳಾಸವನ್ನು ನಮೂದಿಸುವಾಗ ಮನೆಯ ಸಂಖ್ಯೆಯನ್ನು ಹಾಕುವುದನ್ನು ಮರೆಯಬಾರದು. ಮನೆಯ ಸಂಖ್ಯೆಯನ್ನು ನಮ್ಮ ಮತದಾರರ ಪಟ್ಟಿಯಲ್ಲಿ ಇರುವ ಹಾಗೆ ಅವರ ಸಂಬಂಧಿಯೊಬ್ಬರ ಮನೆಯ ಸಂಖ್ಯೆಯನ್ನು ನಮೂದಿಸಬೇಕು. ಒಂದು ವೇಳೆ ಸಂಬಂಧಿಗಳು ಯಾರೂ ಇರದಿದ್ದಲ್ಲಿ ಅವರು ನೆಲೆಸಿರುವ ಅಕ್ಕಪಕ್ಕದ ಮನೆಯವರ ಮನೆಯ ಸಂಖ್ಯೆ ಏನಿದೆಯೋ ಅದನ್ನು ನೋಡಿಕೊಂಡು ಒಂದು ಸಂಖ್ಯೆಯನ್ನು ನಾವೇ ಹೊಸದಾಗಿ ನಮೂದಿಸತಕ್ಕದ್ದು. ನಾವು ಸರಿಯಾದ ಮನೆಯ ಸಂಖ್ಯೆಯನ್ನು ಕೊಡದೇ ಹೋದಲ್ಲಿ ಅವರ ಹೆಸರು ನಮ್ಮ ಮತದಾರರ ಪಟ್ಟಿಯಲ್ಲಿ ಎಲ್ಲೋ ಹೋಗಿ ಸೇರಿಕೊಂಡು ಬಿಡುತ್ತೆ. ಇದು ಆಗಬಾರದು ಎಂದರೆ ಸರಿಯಾದ ಮನೆಯ ಸಂಖ್ಯೆಯನ್ನು ನಾವು ನಮೂದಿಸಬೇಕು. ನಂತರ ಅರ್ಜಿದಾರರ ವಾರ್ಡ್ ನಂಬರ್, ರಸ್ತೆ, ಓಣಿ, ಊರು, ಪೋಸ್ಟ್ ಆಫೀಸ್, ತಾಲೂಕ್, ಡಿಸ್ಟ್ರಿಕ್ಟ್ ಇವೆಲ್ಲವನ್ನು ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ ಎರಡರಲ್ಲಿಯೂ ಸರಿಯಾಗಿ ಫಿಲಪ್ ಮಾಡಿ ಅನಂತರ ಸೇವ್ ಆ್ಯಂಡ್ ನೆಕ್ಸ್ಟ್ ಕ್ಲಿಕ್ ಮಾಡಬೇಕು. ಹೀಗೆ ವಿಳಾಸವನ್ನು ನಾವು ಸರಿಯಾಗಿ ನಮೂದಿಸಿದ್ದೇವೆ ಎಂದು ಖಚಿತಪಡಿಸಿಕೊಂಡ ನಂತರ ಮುಂದೆ ಹೋದಾಗ ಅಲ್ಲಿ ನಾವು ನಮೂದಿಸಿರುವ ವಿಳಾಸಕ್ಕೆ ಸೂಕ್ತ ಪುರಾವೆ ಪ್ರೂಫ್ ಅನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಹೀಗೆ ಅಪ್ಲೋಡ್ ಮಾಡಬೇಕಾದಂತಹ ದಾಖಲೆಯಲ್ಲಿ ನಮೂದಿಸಿರುವ ವಿಳಾಸ ಇರಬೇಕು. ಅದು ಮತದಾರರದ್ದೇ ಆಗಿರಬಹುದು ಅಥವಾ ಅವರ ತಂದೆ, ತಾಯಿ, ಸಂಗಾತಿ ಅಥವಾ ಹಿರಿಯ ಮಗ ಅಥವಾ ಮಗಳು ಯಾರದ್ದೇ ಆಗಿದ್ದರೂ ಪರವಾಗಿಲ್ಲ. ನಾವು ಈ ಸೂಕ್ತ ದಾಖಲೆಯನ್ನು ಸೆಲೆಕ್ಟ್ ಅಡ್ರೆಸ್ ಪ್ರೂಫ್ನಲ್ಲಿ
ಪ್ರೂಫನ್ನು ಆಯ್ದುಕೊಂಡು ಅಪ್ಲೋಡ್ ಮಾಡಬೇಕು. ಈಗ ನಾನಿಲ್ಲಿ ಆಧಾರ್ ಕಾರ್ಡನ್ನು ಅಪ್ಲೋಡ್ ಮಾಡುತ್ತಿರುವುದರಿಂದ ಅದನ್ನು ಆರಿಸಿಕೊಳ್ಳುತ್ತೇನೆ. ಆದರೆ ಆಧಾರ್ ಕಾರ್ಡ್ ಇಲ್ಲದವರು ಬೇರೆ ಯಾವುದಾದ್ರೂ ಪ್ರೂಫನ್ನು ಆಯ್ದುಕೊಂಡು ಅಪ್ಲೋಡ್ ಮಾಡಬಹುದು. ಅವು ಯಾವುೂ ಇಲ್ಲದಿದ್ದರೂ ಎನಿ ಅದರ್ ಡಾಕ್ಯುಮೆಂಟನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿ ಡಾಕ್ಯುಮೆಂಟ್ ನೇಮನ್ನು ಟೈಪ್ ಮಾಡಬೇಕಾಗತ್ತೆ. ಸರಿ, ಈಗ ನಾನು ಆಧಾರ್ ಕಾರ್ಡನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ. ಆದ್ದರಿಂದ ಮತದಾರರ ಆಧಾರ್ ಕಾರ್ಡನ್ನು ಅಪ್ಲೋಡ್ ಮಾಡುತ್ತೇನೆ. ಈಗ ಚೂಸ್ ಫೈಲ್ ಕ್ಲಿಕ್ ಮಾಡಿ. ನೇರವಾಗಿ ಫೋಟೋ ತೆಗೆಯುವುದರಿಂದ ಟೇಕ್ ಫೋಟೋ ಆಪ್ಷನನ್ನು ಕ್ಲಿಕ್ ಮಾಡಬೇಕು. ಒಂದು ವೇಳೆ ಈಗಾಗಲೇ ನೀವು ಫೋಟೋ ತೆಗೆದು ಇರಿಸಿಕೊಂಡಿದ್ದರೆ ಚೂಸ್ ಫ್ರಾಮ್ ಗ್ಯಾಲರಿ, ಚೂಸ್ PDF ಫ್ರಾಮ್ ಗ್ಯಾಲರಿ ಆಯ್ಕೆಗಳನ್ನು ಕ್ಲಿಕ್ ಮಾಡಿ ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಬಹುದು. ನಾನು ನೇರವಾಗಿ ಅಪ್ಲೋಡ್ ಮಾಡುತ್ತಿದ್ದೇನೆ. ಆದ್ದರಿಂದ ಟೇಕ್ ಫೋಟೋ ಆಪ್ಷನನ್ನು ಕ್ಲಿಕ್ ಮಾಡುತ್ತೇನೆ. ಹೀಗೆ ನಾವು ಅಪ್ಲೋಡ್ ಮಾಡುವಂತಹ ಡಾಕ್ಯುಮೆಂಟ್ ಮತದಾರರ ಸಹಿಯನ್ನು ಹೊಂದಿರಬೇಕು, ಅಂದರೆ ಸೆಲ್ಫ್ ಅಟೆಸ್ಟೆಡ್ ಆಗಿರಬೇಕು. ಈಗ ಫೋಟೋ ಕ್ಲಿಕ್ಕಿಸಿದ ಮೇಲೆ ಓಕೆ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಡಾಕ್ಯುಮೆಂಟನ್ನು ಸರಿಯಾಗಿ ಹೊಂದಿಸಿಕೊಳ್ಳಬೇಕು. ಡಾಕ್ಯುಮೆಂಟನ್ನು ಹೊಂದಿಸಿಕೊಂಡ ನಂತರ ಹೀಗೆ ಹೊಂದಿಸಿಕೊಳ್ಳಲು ಸ್ಕ್ರೀನ್ ಮೇಲೆ ನಿಮ್ಮ ಎರಡೂ ಬೆರಳುಗಳನ್ನು ಇರಿಸಿ ಹಿಗ್ಗಿಸಿ ಕುಗ್ಗಿಸಿ ಡಾಕ್ಯುಮೆಂಟನ್ನು ಸರಿಯಾಗಿ ಹೊಂದಿಸಿಕೊಂಡ ಮೇಲೆ ಬಲಗಡೆ ಮೇಲ್ಭಾಗದಲ್ಲಿ ಕಾಣುವಂತಹ ರೈಟ್ ಮಾರ್ಕನ್ನು ಕ್ಲಿಕ್ ಮಾಡಬೇಕು. ಈಗ ಡಾಕ್ಯುಮೆಂಟ್ ಅಪ್ಲೋಡ್ ಆಗಿರುವುದು ನಮಗೆ ಕಾಣುತ್ತೆ. ನಂತರ ಸೇವ್ ಆ್ಯಂಡ್ ನೆಕ್ಸ್ಟ್ ಎನ್ನುವ ಆಯ್ಕೆಯನ್ನು ಕ್ಲಿಕ್ ಮಾಡಬೇಕು. ಹೀಗೆ ಈ ಪುಟದಲ್ಲಿ ನಮಗೆ ಅರ್ಜಿ ಸಲ್ಲಿಸುವ ದಿನಾಂಕ ಮತ್ತು ಸ್ಥಳ ಎರಡೂ ಕಾಣಸಿಗುತ್ತೆ. ಅನಂತರ ಕೆಳಗೆ ಎಡಭಾಗದಲ್ಲಿ ಪ್ರೀವಿಯಸ್ ಎನ್ನುವ ಆಯ್ಕೆ ಇದೆ. ನಾವು ಈಗಾಗಲೇ ನಮೂದಿಸಿರುವಂತಹ ವಿವರಗಳು ಏನಾದರೂ ಮರೆತಿದ್ದರೆ ನಮೂದಿಸಲಿಕ್ಕೆ ಇದರಿಂದ ಅವಕಾಶ ಸಿಗುತ್ತೆ. ಆದರೆ ಎಲ್ಲವೂ ಸರಿಯಾಗಿದ್ದಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಆಯ್ಕೆಯನ್ನು ಕ್ಲಿಕ್ ಮಾಡಿ ಮುಂದೆ ಸಾಗಬೇಕು. ಮುಂದಿನ ಪುಟದಲ್ಲಿ ನಮಗೆ ಫಾರ್ಮ್ ಮತ್ತು ಎಪಿಕ್ ಎನ್ನುವಂತಹ ಎರಡು ಆಯ್ಕೆಗಳು ಮೇಲ್ಭಾಗದಲ್ಲಿ ಕಾಣುತ್ತವೆ. ಎಪಿಕ್ ಆಯ್ಕೆಯನ್ನು ಕ್ಲಿಕ್ ಮಾಡಿದಾಗ ನಾವು ಮತದಾರರ ಹೆಸರು ನಮ್ಮ ಮತದಾರರ ಯಾದಿಯಲ್ಲಿ ಸೇರ್ಪಡೆಯಾದ ನಂತರ ಮತದಾರರ ಗುರುತಿನ ಚೀಟಿಯಲ್ಲಿ ಪ್ರಸ್ತುತ ವಿಳಾಸ ಹೇಗಿರುತ್ತದೆ ಅನ್ನುವುದನ್ನು ಕಾಣಬಹುದು. ಅದು ಸರಿಯಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಸರಿಯಾಗಿದ್ದರೆ ಸಬ್ಮಿಟ್ ಮಾಡಿ, ಇಲ್ಲದಿದ್ದರೆ ಎಡ ಭಾಗದಲ್ಲಿ ಕೆಳಗೆ ಕಾಣುವ ಕೀಪ್ ಎಡಿಟಿಂಗ್ನಲ್ಲಿ ಹೋಗಿ ಮತ್ತೊಮ್ಮೆ ತಪ್ಪಾಗಿರುವ ವಿವರಗಳನ್ನು ತಿದ್ದಿ ಸರಿಪಡಿಸಬಹುದು. ಈಗ ಎಲ್ಲ ವಿವರಗಳು ಸರಿಯಾಗಿದ್ದರೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಮತ್ತೊಮ್ಮೆ ಅದು ಕೇಳುತ್ತೆ, ಡು ಯು ವಾಂಟ್ ಟು ಪ್ರೊಸೀಡ್ ಟು ಸಬ್ಮಿಟ್ ದಿಸ್ ಫಾರ್ಮ್ ಎಂದು. ಎಸ್ ಎಂದು ಕ್ಲಿಕ್ ಮಾಡಿ. ಅರ್ಜಿ ಯಶಸ್ವಿಯಾಗಿ ಸಲ್ಲಿಕೆಯಾದ ಮೇಲೆ ರೆಫರೆನ್ಸ್ ನಂಬರ್ ಕೂಡ ಬರುತ್ತೆ. ಆ ರೆಫರೆನ್ಸ್ ನಂಬರನ್ನು ಬರೆದಿಟ್ಟುಕೊಳ್ಳಿ. ಮುಂದೆ ಅರ್ಜಿ ಸ್ಥಿತಿಯನ್ನು ಟ್ರ್ಯಾಕ್ ಮಾಡಲಿಕ್ಕೆ ಅದು ಸಹಾಯವಾಗುತ್ತೆ. ಇದುವರೆಗೂ ವಿಡಿಯೋ ವೀಕ್ಷಿಸಿದ ಆತ್ಮೀಯರೆಲ್ಲರಿಗೂ ಧನ್ಯವಾದಗಳು. ಪ್ರಯತ್ನಿಸಿ ನೋಡಿ. ಶುಭವಾಗಲಿ.